ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಕ್ರಿಕೆಟ್ ವ್ಲಾಗ್ ಮಾಡೋಣ ಅಂತ ಬಂದಿದ್ದೀನಿ ಗೈಸ್. ಕ್ರಿಕೆಟ್ ಅಲ್ಲಿ ಇತ್ತೀಚೆಗೆ ಒಂದು ಫೇಮಸ್ ಟರ್ಮ್ ಇಂಟ್ರೊಡ್ಯೂಸ್ ಆಗಿರೋದು ಫ್ಯಾಪ್ 4 ಅಂತ. ಇದು ಆಕ್ಚುಲಿ 2021 ಜಾಸಲಿನ್ ಮೋರ್ ಹೌಸ್ ಅನ್ನೋರು ಈ ಟರ್ಮ್ನ ಇಂಟ್ರೊಡ್ಯೂಸ್ ಮಾಡಿದ್ದು. ಅದೇನು ಅಂದರೆ ಆ್ಯಕ್ಚುಲಿ 4 ಗ್ರೇಟ್ ಲೆಜೆಂಡ್ಸ್ ಟೆಸ್ಟ್ ಕ್ರಿಕೆಟ್ನಲ್ಲಿ 2014 ಆ ಟೈಮಲ್ಲೆಲ್ಲ ತುಂಬಾ ರೂಲ್ ಮಾಡಿದ್ದು. ಲೈಕ್ ಫ್ಯಾಪ್ 4 ಅಲ್ಲಿ ಬರೋದು ಫಸ್ಟ್ ವಿರಾಟ್ ಕೊಹ್ಲಿ, ಜಾ ರೂಟ್, ಕೇನ್ ವಿಲಿಯಮ್ಸನ್ ಮತ್ತು ಸ್ಟೀವ್ ಸ್ಮಿತ್. ಈ 4 ಲೆಜೆಂಡರಿ ಬ್ಯಾಟ್ಸ್ಮನ್ನ ಕಂಬೈನ್ ಮಾಡಿಬಿಟ್ಟು ಫ್ಯಾಪ್ 4 ಅನ್ನೋ ಟರ್ಮ್ನ ಅವರು ಕಾಯಿನ್ ಮಾಡಿದ್ದು. ಈ ಫ್ಯಾಪ್ 4 ಅನ್ನೋ ಪದ ಯಾವಾಗ ಬಂತು ಅಂದರೆ ಆಲ್ಮೋಸ್ಟ್ ಇದು 2014 ಇವರು ಅವ್ರು ಟೆಸ್ಟ್ ಕ್ರಿಕೆಟ್ನ ಆಳ್ತಿರೋ ಟೈಮು. ಎಲ್ಲರೂ ಪ್ರೈಮ್ ಫಾರ್ಮಲ್ಲಿದ್ದರು. ಇವಾಗ ಕೇನ್ ವಿಲಿಯಮ್ಸನ್ ಆದರೆ ಅವ್ರ ಫೇಮಸ್ ಏನು ಅಂದರೆ ಬ್ಯಾಕ್ ಫುಟ್ ಪಂಚ್. ಈ ಬ್ಯಾಕ್ ಫುಟ್ ಪಂಚಿಗೆ ಹೆಸರು ಮಾಡಿದವರು ಅವರು. ಅರೌಂಡ್ 32 ಸೆಂಚುರೀಸ್ ಹೊಡೆದಿದ್ದಾರೆ ಟೆಸ್ಟ್ ಕ್ರಿಕೆಟ್ನಲ್ಲಿ, ಮತ್ತೆ 8700 ರನ್ಸ್ ಪ್ಲಸ್ ಹೊಡೆದಿದ್ದಾರೆ. ಮತ್ತೆ ನೆಕ್ಸ್ಟ್ ವಿರಾಟ್ ಕೊಹ್ಲಿ ಅವ್ರು ಬಂದ್ಬಿಟ್ಟು ಅವ್ರ ಸಿಗ್ನೇಚರ್ ಶಾಟ್ ಅಂದರೆ ಕವರ್ ಡ್ರೈವ್, ಎಲ್ರಿಗೂ ಗೊತ್ತಿರೋ ವಿಷಯ. ಅವ್ರು ಬಂದ್ಬಿಟ್ಟು ಮೋಸ್ಟ್ ಡಬಲ್ ಸೆಂಚುರೀಸ್ ಬೈ ಬ್ಯಾಟ್ಸ್ಮನ್ ಇನ್ ಟೆಸ್ಟ್ ಕ್ರಿಕೆಟ್ ಅಂದರೆ ಅದು ಅವ್ರ ಹೆಸರಲ್ಲಿ ದಾಖಲೆ ಐತೆ. 7 ಡಬಲ್ ಸೆಂಚುರಿ ಹೊಡೆದಿದ್ದಾರೆ. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೀವ್ ಸ್ಮಿತ್ ಎಂಥ ಪ್ಲೇಯರ್ ಅಂತ ಎಲ್ರಿಗೂ ಗೊತ್ತು. ಅವ್ರ ಫ್ಲಿಕ್ ಶಾಟಿಗೆ ತುಂಬ ಹೆಸರುವಾಸಿ. ಮತ್ತೆ ಅವರು ಅರೌಂಡ್ 32 ಸೆಂಚುರೀಸ್ ಹೊಡೆದಿದ್ದಾರೆ, ಪ್ಲಸ್ 9685 ರನ್ಸ್ ಹೊಡೆದಿದ್ದಾರೆ. ಇವರು ಕೂಡ ಒನ್ ಆಫ್ ದಿ ಲೆಜೆಂಡರಿ ಬ್ಯಾಟ್ಸ್ಮನ್ ಫ್ರಮ್ ಆಸ್ಟ್ರೇಲಿಯಾ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಜಾ ರೂಟ್ ಫ್ರಮ್ ಇಂಗ್ಲೆಂಡ್. ಇವರು ರಿವರ್ಸ್ ಸ್ಕೂಪಿಗೆ ತುಂಬ ಹೆಸರುವಾಸಿ. ರಿವರ್ಸ್ ಸ್ಕೂಪ್ ಎಷ್ಟು ಚೆನ್ನಾಗಿ ಆಡ್ತಾರೆ ಅಂತ ಗೊತ್ತು. ಮತ್ತು ಅರೌಂಡ್ ಇವರು 12,000 ಪ್ಲಸ್ ರನ್ಸ್ ಇನ್ ಟೆಸ್ಟ್ ಕ್ರಿಕೆಟ್ ಇನ್ 146 ಮ್ಯಾಚಸ್ ಅಂದರೆ ಇದು ಒಳ್ಳೆ ದಾಖಲೆನೆ ಅಂತಲೇ ಹೇಳ್ಬೋದು. ಈಗ ಸಚಿನ್ ಅವ್ರ ರೆಕಾರ್ಡ್ 15,000 ರನ್ಸ್ನ ಇವರು ಇನ್ನೇನು ಸಮೀಪದಲ್ಲಿದ್ದಾರೆ. ಇನ್ನೊಂದು 3,000 ರನ್ಸ್ ಅರೌಂಡ್ ಹೊಡೆದ್ಬಿಟ್ರೆ ಅದನ್ನ ಕೂಡ ಮೀರ್ತಾರೆ. ಐ ಥಿಂಕ್ ಇನ್ನು 33 ಇಯರ್ಸ್ ಅರೌಂಡ್ ಆಡೋದೇ ಒಂದು ಫಾರ್ಮ್ಯಾಟ್. ಅವರು ಇಂಗ್ಲೆಂಡ್ಗೆ ಅರೌಂಡ್ 40 ಇಯರ್ಸ್ವರೆಗೂ ಆಡ್ತಾರೆ. ಐ ಥಿಂಕ್ ಇದು ಈಸಿಲಿ ಬ್ರೇಕಬಲ್ ಅಂತಲೇ ಅನಿಸುತ್ತೆ. ಮತ್ತು ಅವರಿರೋ ಈ ಕರೆಂಟ್ ಫಾರ್ಮ್, ಮೊನ್ನೆ ಶ್ರೀಲಂಕಾ ಮೇಲೆ ಒಂದೇ ಮ್ಯಾಚಲ್ಲಿ 2 ಇನ್ನಿಂಗ್ಸಲ್ಲಿ ಸೆಂಚುರಿ ಹೊಡೆದಿದ್ದಾರೆ. ಫುಲ್ಲು ಫಾರ್ಮಲ್ಲಿದ್ದಾರೆ. ಆದ್ರಿಂದ ಇವ್ರು ಈ ರೆಕಾರ್ಡು ಪಕ್ಕ ಬ್ರೇಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಗೈಸ್. ಇದಾಗಿತ್ತು ಈ ಫ್ಯಾಪ್ 4 ಬಗ್ಗೆ. ಇದು ತುಂಬ ಇತ್ತೀಚೆಗೆ ಭಾಳ ಫೇಮಸ್ ಆಗಿದೆ. ಹಾಗೂ ಇವರಿರೋ ಫಾರ್ಮ್ನ ನೋಡಿದ್ರೆ ಇನ್ನು ಕಂಟಿನ್ಯೂ ಆಗುತ್ತೆ ಈ ಲೆಜೆಂಡರಿ ಬ್ಯಾಟ್ಸ್ಮನ್ದು ಎರಾ ಅಂತಲೇ ಅನಿಸುತ್ತೆ. ಹಾಗೂ ಇತ್ತೀಚೆಗೆ ಏನು ಈ ಫ್ಯಾಪ್ 4 ಅಂದರೆ ಜಾ ರೂಟ್ ಮತ್ತು ಕೇನ್ ವಿಲಿಯಮ್ಸನ್ ಒಳ್ಳೆ ಫಾರ್ಮಲ್ಲಿದ್ದಾರೆ. ಬಟ್ ಸ್ವಲ್ಪ ಡಿಪ್ ಆಗಿರೋದು ಫಾರ್ಮ್ ಅಂದರೆ ಅದು ವಿರಾಟ್ ಕೊಹ್ಲಿ ಮತ್ತು ಸ್ಟೀವ್ ಸ್ಮಿತ್. ಈ ಲೆಜೆಂಡರಿ ಬ್ಯಾಟ್ಸ್ಮನ್ ಯಾವಾಗ ಬೇಕಿದ್ರೂ ಕಮ್ ಬ್ಯಾಕ್ ಮಾಡ್ಬೋದು, ಹೇಳಕ್ಕಂತೂ ಆಗಲ್ಲ. ಅವ್ರ ಟೆಕ್ನಿಕ್ ಎಲ್ರಿಗೂ ಗೊತ್ತಿದೆ, ಅವ್ರ ಕ್ಲಾಸ್, ಅವ್ರ ಟೈಮಿಂಗು. ಆದ್ದರಿಂದ ಇದು 2014 ಈ ಥರ ಟರ್ಮ್ನ ಕಾಯಿನ್ ಮಾಡಿದ್ದು. ಇದಾಗಿತ್ತು ಇವತ್ತಿನ ವಿಡಿಯೋ ಗೈಸ್. ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.